ಒಂದು ಸುಂದರ ಸಣ್ಣ ಹಳ್ಳಿ. ಅದು ಹಸಿರು ಬಯಲುಗಳು, ತಿಳಿ ನೀರಿನ ನದಿ ಮತ್ತು ಹೂವುಗಳಿಂದ ತುಂಬಿದ ಮಾರ್ಗಗಳಿಂದ ಸುಂದರವಾಗಿತ್ತು. ರಮಣ ಎಂಬ ಒಬ್ಬ ವ್ಯಕ್ತಿ ವಾಸಿಸುತ್ತಿದ್ದ. ರಮಣನು ಹಳ್ಳಿಯ ಪ್ರಸಿದ್ಧ ವ್ಯಕ್ತಿ. ಅವನು ಯಾವಾಗಲೂ ಜನರನ್ನು ನಗಿಸುತ್ತಿದ್ದ. ಅವನ ಹಾಸ್ಯಗಳು, ಕುಚೋದ್ಯಗಳು ಮತ್ತು ತಮಾಷೆ ಮಾತುಗಳು ಹಳ್ಳಿಯ ಜೀವನದಲ್ಲಿ ಸಂತೋಷದ ಕಿರಣಗಳಾಗಿದ್ದವು. ಯಾರೇ ಕಂಡರೂ ರಮಣನೊಂದಿಗೆ ಮಾತನಾಡಿದಾಗ ನಗುತ್ತಿದ್ದರು. ಅವನು ಹಳ್ಳಿಯ ಸಂತೋಷದ ದೇವರು ಎಂದು ಕೆಲವರು ಅವನನ್ನು ಕರೆಯುತ್ತಿದ್ದರು. ಆದರೆ ಒಂದು ಸಮಸ್ಯೆ ಇತ್ತು. ರಮಣನ ಹಾಸ್ಯಗಳು ಕೆಲವೊಮ್ಮೆ ಅತಿಯಾಗಿ ಇತರರ ದುರ್ಬಲತೆಗಳ ಮೇಲೆ ಕೇಂದ್ರೀಕರಿಸುತ್ತಿದ್ದವು. ಅವನು ಜನರ ಕೂದಲು, ಎತ್ತರ, ತೂಕ ಅಥವಾ ವೈಯಕ್ತಿಕ ಅಭ್ಯಾಸಗಳನ್ನು ಹಾಸ್ಯದ ವಸ್ತುವಾಗಿ ಮಾಡುತ್ತಿದ್ದ. ಜನರು ನಗುತ್ತಿದ್ದರು, ಆದರೆ ಕೆಲವರ ಮನಸ್ಸಿನಲ್ಲಿ ನೋವು ಮೂಡುತ್ತಿತ್ತು. ರಮಣನಿಗೆ ಇದರ ಗಮನವಿರಲಿಲ್ಲ. ಅವನು ತನ್ನ ಹಾಸ್ಯಗಳು ಎಲ್ಲರಿಗೂ ಸಂತೋಷ ಕೊಡುತ್ತವೆ ಎಂದು ನಂಬಿದ್ದ. ಅಯ್ಯೋ, ನಿನ್ನ ಕೂದ್ಲು ನೋಡ್ರೆ ಗೂಬೆಗೂಡನಿಸ್ತಿದೆ. ಗೂಬೆಗಳು ನಿನ್ನ ತಲೆ ಮೇಲೆ ವಾಸಿಸಲು ಬಂದ್ರೆ ನೀನವರಿಗೆ ರೆಂಟ್ ಕೇಳ್ಬಹುದು. ರಮಣ, ನೀನು ಯಾವಾಗಲೂ ಫನಿ. ನನ್ನ ಕೂದಲು ನಿಜವಾಗಿಯೂ ಗೂಬೆಗೂಡಾಗಿದೆಯೇ? ಶಂಕರ್ ನಗುತ್ತಿದ್ದ, ಆದರೆ ಅವನ ಮನಸ್ಸಿನಲ್ಲಿ ಸಣ್ಣ ನೋವಿತ್ತು. ಅವನ ಕೂದಲು ವಿಶೇಷವಾಗಿ ದಟ್ಟವಾಗಿತ್ತು. ಅದು ಅವನಿಗೆ ಹೆಮ್ಮೆಯ ವಿಷಯವಾಗಿತ್ತು. ರಮಣನ ಹಾಸ್ಯ ಅವನನ್ನು ಸ್ವಲ್ಪ ನೋಯಿಸಿತ್ತು, ಆದರೂ ಅವನು ಮುಚ್ಚಿಟ್ಟ. ರಮಣ, ನೀನು ನನ್ನ ತೂಕವನ್ನು ಕೂಡ ಹಾಸ್ಯ ಮಾಡಿದ್ದೀಯಾ? ನಾನು ಸ್ವಲ್ಪ ದಪ್ಪಗಿದ್ದೇನೆಂದು ನೀನು ಎಲ್ಲರಿಗೂ ಹೇಳಿದ್ದೀಯಾ? ಲಕ್ಷ್ಮೀ, ದಪ್ಪಗಿರೋದು ಒಳ್ಳೇದು. ನೀನು ಮಳೆಗಾಲದಲ್ಲಿ ಅಂಬ್ರೆಲಾ ಆಗ್ಬೋದು. ಹಳ್ಳಿಯ ಎಲ್ರೂ ನಿನ್ ಕೆಳಗೆ ನಿಲ್ಬೋದು. ರಮಣ, ನೀನು ತುಂಬಾ ಕ್ರೂರಿ. ನಾನು ನನ್ನ ತೂಕದ ಬಗ್ಗೆ ಸಂಕಟ ಪಡುತ್ತಿದ್ದೇನೆ. ರಮಣನು ಲಕ್ಷ್ಮಿಯ ನೋವನ್ನು ಗಮನಿಸಲಿಲ್ಲ. ಅವನು ತನ್ನ ಹಾಸ್ಯಗಳನ್ನು ಮುಂದುವರಿಸಿದ. ಹಳ್ಳಿಯ ಜನರು ರಮಣನನ್ನು ಇಷ್ಟಪಡುತ್ತಿದ್ದರು, ಆದರೆ ಕೆಲವರು ಅವನ ಹಾಸ್ಯಗಳಿಂದ ಮನಸ್ಸಿನಲ್ಲಿ ನೋವನ್ನು ಹೊಂದಿದ್ದರು. ಒಂದು ದಿನ ರಮಣನು ಹಳ್ಳಿಯ ಹೊರಗೆ ಇರುವ ಮೌನ ಅರಣ್ಯ ಎಂಬ ದಟ್ಟವಾದ ಕಾಡಿಗೆ ಹೋಗುತ್ತಿದ್ದ. ಅರಣ್ಯದಲ್ಲಿ ತಪಸ್ವಿ ಎಂಬ ಒಬ್ಬ ಯೋಗಿ ಧ್ಯಾನ ಮಾಡುತ್ತಿದ್ದ. ತಪಸ್ವಿ ತುಂಬಾ ಚಿಕ್ಕ ಎತ್ತರದವನಾಗಿದ್ದ, ಆದರೆ ಅವನು ತುಂಬಾ ಶಕ್ತಿಶಾಲಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿದ್ದ. ಅವನು ಅರಣ್ಯದಲ್ಲಿ ವರ್ಷಗಳಿಂದ ಧ್ಯಾನ ಮಾಡುತ್ತಿದ್ದ ಮತ್ತು ಅವನು ಸಾಮಾನ್ಯ ಜನರಿಂದ ದೂರವಿದ್ದ. ರಮಣನು ಅರಣ್ಯದಲ್ಲಿ ಹೂವುಗಳನ್ನು ಸಂಗ್ರಹಿಸಲು ಬಂದಿದ್ದ. ಅವನು ತಪಸ್ವಿಯನ್ನು ನೋಡಿದಾಗ ಅವನ ಚಿಕ್ಕ ಎತ್ತರವನ್ನು ಗಮನಿಸಿದ. ರಮಣನ ಹಾಸ್ಯದ ಪ್ರವೃತ್ತಿ ಮತ್ತೆ ಪ್ರಕಟವಾಯಿತು. ಅಯ್ಯೋ, ಇವನು ಮಗುನಾ ಅಥವಾ ಮನುಷ್ಯನ? ಇಷ್ಟು ಚಿಕ್ಕ ಎತ್ತರ. ನೀನ್ ಮರಗಳ ಕೆಳಗೆ ಹೋಗಿದ್ರೆ ನಿನ್ನನ್ನು ಕಾಣೋದೇ ಕಷ್ಟ ಆಗ್ತಿತ್ತು. ಮಗನೇ, ನಾನು ಧ್ಯಾನದಲ್ಲಿದ್ದೇನೆ. ದಯವಿಟ್ಟು ಅಡ್ಡಿಪಡಿಸಬೇಡ. ನಿನ್ನ ಹಾಸ್ಯಗಳು ನನ್ನ ಧ್ಯಾನಕ್ಕೆ ಅಡಚಣೆ ಕಲ್ಪಿಸುತ್ತವೆ. ಅಡ್ಡಿಪಡಿಸೋದೇನು? ನಿನ್ನ ಹೈಟ್ ನೋಡಿ ನಗೋದ್ ತಪ್ಪ. ನೀನಿಷ್ಟು ಚಿಕ್ಕವನಾಗಿದ್ದೀಯಾ? ನೀನ್ ಸ್ವರ್ಗಕ್ಕೆ ಹೋಗಿದ್ರೆ ದೇವ್ರು ನಿನ್ನನ್ನು ಕಾಣಲು ಟೆಲಿಸ್ಕೋಪ್ ಬೇಕಾಗುತ್ತಿತ್ತು. ನೀನು ಇತರರ ಮೇಲೆ ನಗುತ್ತೀಯ. ನಿನ್ನ ಹಾಸ್ಯಗಳು ಇತರರನ್ನು ನೋಯಿಸುತ್ತವೆ. ನೀನು ಇದರ ಪಾಠ ಕಲಿಯಬೇಕು. ಏನ್ ಮಾಡ್ತೀಯಾ? ನೀನಿಷ್ಟು ಚಿಕ್ಕವನಾಗಿದ್ದೀಯಾ? ನೀನ್ ನನ್ನನ್ನು ಏನ್ ಮಾಡ್ಬೋದು? ನೀನ್ ನನ್ನ ಕಾಲ್ಗಳಿಗೆ ಕಟ್ಟಿ ಹಾಡ್ಬೋದು. ತಪಸ್ವಿಗೆ ತುಂಬಾ ಕೋಪ ಬಂತು, ಆದರೆ ಅವನು ಶಾಂತವಾಗಿ ಆಧ್ಯಾತ್ಮಿಕ ಶಕ್ತಿಯನ್ನು ಬಳಸಿ ರಮಣನಿಗೆ ಪಾಠ ಕಲಿಸಲು ನಿರ್ಧರಿಸಿದ. ಅವನು ತನ್ನ ಕೈಗಳನ್ನು ಎತ್ತಿ ಮಂತ್ರದಲ್ಲಿ ಒಂದು ಮಾಟವನ್ನು ಮಾಡಿದ. ಮಗನೇ, ನೀನು ಇತರರನ್ನು ನೋಯಿಸುವ ಹಾಸ್ಯಗಳನ್ನು ಮಾಡುತ್ತೀಯ. ಇಂದಿನಿಂದ ನೀನು ಕೂಡ ನನ್ನ ಹಾಗೆ ಚಿಕ್ಕವನಾಗುವೆ. ಇದು ನನ್ನ ಶಾಪ. ನೀನು ಇತರರ ಎತ್ತರ, ರೂಪ ಅಥವಾ ದುರ್ಬಲತೆಗಳ ಮೇಲೆ ಹಾಸ್ಯ ಮಾಡಿದಾಗ ನೀನು ಅವರ ನೋವನ್ನು ಅನುಭವಿಸಬೇಕು. ಅಷ್ಟೇ, ಕ್ಷಣದಲ್ಲೇ ರಮಣನು ಕುಗ್ಗತೊಡಗಿದ. ಅವನು ತುಂಬಾ ಚಿಕ್ಕವನಾಗಿಬಿಟ್ಟ. ಅವನ ಎತ್ತರ ಕೇವಲ 2 ಅಡಿಯಾಗಿತ್ತು. ಅವನು ತನ್ನ ಹಳ್ಳಿಯ ಸಾಮಾನ್ಯ ಎತ್ತರದಿಂದ ಚಿಕ್ಕ ತಪಸ್ವಿಯಂತೆಯೇ ಆಗಿಬಿಟ್ಟ. ಅಯ್ಯೋ, ಇದೇನಾಯ್ತು? ನಾನಿಷ್ಟು ಚಿಕ್ಕವನಾಗಿದ್ದೇನೆ. ಕ್ಷಮಿಸು ಸ್ವಾಮಿ, ನಾನು ತಪ್ಪು ಮಾಡಿದ್ದೇನೆ. ಇದು ನಿನಗೆ ಪಾಠ. ನೀನು ಇತರರನ್ನು ನೋಯಿಸಬಾರದು. ನೀನೀಗ ಚಿಕ್ಕವನಾಗಿದ್ದೀಯ. ಹಳ್ಳಿಯ ಜನರು ನಿನ್ನನ್ನು ಹಾಸ್ಯ ಮಾಡಬಹುದು. ನೀನು ಅವರ ನೋವನ್ನು ಅನುಭವಿಸಬೇಕು. ಸ್ವಾಮಿ, ನಾನಿನ್ಯಾರನ್ನೂ ನೋಯಿಸುವುದಿಲ್ಲ. ದಯವಿಟ್ಟು ನನ್ನನ್ನು ಸಾಮಾನ್ಯ ಎತ್ತರಕ್ಕೆ ಮಾಡಿ. ನೀನು ಪಾಠ ಕಲಿತಾಗ ನಿನ್ನನ್ನು ಸಾಮಾನ್ಯ ಎತ್ತರಕ್ಕೆ ಮಾಡಬಹುದು, ಆದರೆ ನೀನು ಈ ಪಾಠವನ್ನು ಹಳ್ಳಿಯಲ್ಲಿ ಅನುಭವಿಸಬೇಕು. ರಮಣನು ಈಗ ಹಳ್ಳಿಗೆ ಹಿಂದಿರುಗಿದ.
ಅವನು ಚಿಕ್ಕವನಾಗಿದ್ದು ಹಳ್ಳಿಯ ಜನರು ಅವನನ್ನು ನೋಡಿದಾಗ ಆಶ್ಚರ್ಯಚಕಿತರಾದರು. ಅಯ್ಯೋ, ರಮಣ ಈಗ ಚಿಕ್ಕ ಮಗುವಾಯ್ತಾನೆ. ರಮಣ, ನೀನ್ ಇಷ್ಟು ಚಿಕ್ಕವನಾಗಿದ್ದೀಯಾ? ನೀನ್ ನಮ್ಮ ಕಾಲುಗಳಿಗೆ ಕಟ್ಟಿ ಹಾಡಬಹುದು. ರಮಣ, ನೀನು ಇತರರನ್ನು ನಗಿಸುತ್ತಿದ್ದೀಯಲ್ಲ, ಈಗ ನಾವು ನಗ್ತೀವಿ. ನೀನಿಷ್ಟು ಚಿಕ್ಕವನಾಗಿದ್ದೀಯಾ? ನೀನು ನಮ್ಮ ಬೂಟುಗಳಲ್ಲೂ ವಾಸಿಸಬಹುದು. ರಾಜು, ಸುನೀತಾ, ನಾನು ತಪ್ಪು ಮಾಡಿದ್ದೇನೆ. ನೀವು ನನ್ನನ್ನು ಹಾಸ್ಯ ಮಾಡಿದರೆ ನಾನು ನೋವು ಅನುಭವಿಸ್ತೇನೆ. ರಮಣ, ನೀನ್ ನಮ್ಮನ್ನು ಹಾಸ್ಯ ಮಾಡಿದ್ದೀಯ. ನೀನ್ ನನ್ನ ಕೂದಲನ್ನು ಗೂಬೆಗೂಡು ಎಂದು ಕರೆದಿದ್ದೀಯ. ಈಗ ನಾನು ನಿನ್ನ ಎತ್ತರವನ್ನು ಹಾಸ್ಯ ಮಾಡುತ್ತೇನೆ. ರಮಣನಿಗೆ ತುಂಬಾ ನೋವಾಯಿತು. ಅವನು ಹಳ್ಳಿಯಲ್ಲಿ ತನ್ನ ಚಿಕ್ಕ ಎತ್ತರದಿಂದ ಹೊಂದಾಣಿಕೆ ಮಾಡಲು ಪ್ರಯತ್ನಿಸಿದ. ಅವನು ಎತ್ತರದ ವಸ್ತುಗಳನ್ನು ತೆಗೆಯಲು, ದೊಡ್ಡ ಜನರೊಂದಿಗೆ ಮಾತನಾಡಲು ಮತ್ತು ಸಾಮಾನ್ಯ ಜೀವನವನ್ನು ನಡೆಸಲು ಕಷ್ಟಪಡುತ್ತಿದ್ದ. ಹಳ್ಳಿಯ ಜನರು ಅವನನ್ನು ಹಾಸ್ಯ ಮಾಡುತ್ತಿದ್ದರು ಮತ್ತು ರಮಣನು ಅವರ ನೋವನ್ನು ಅನುಭವಿಸಿದ. ಒಂದು ದಿನ ರಮಣನು ಹಳ್ಳಿಯ ಕೆರೆಯ ಬಳಿ ನಿಂತಿದ್ದ. ಅವನು ತನ್ನ ಚಿಕ್ಕ ಎತ್ತರದಿಂದ ಕೆರೆಯ ನೀರನ್ನು ನೋಡಲು ಕಷ್ಟಪಡುತ್ತಿದ್ದ. ಲಕ್ಷ್ಮಿ ಅವನ ಬಳಿ ಬಂದಳು. ರಮಣ, ನೀನು ಈಗ ಚಿಕ್ಕವನಾಗಿದ್ದೀಯ. ನಾನು ನಿನ್ನನ್ನು ಸಹಾಯ ಮಾಡಬಹುದು. ಲಕ್ಷ್ಮಿ, ನಾನು ನಿನ್ನ ತೂಕವನ್ನು ಹಾಸ್ಯ ಮಾಡಿದ್ದೇನೆ. ನೀನು ನನ್ನನ್ನು ಸಹಾಯ ಮಾಡ್ತಿದ್ಯಾ? ನಾನು ತಪ್ಪು ಮಾಡಿದ್ದೇನೆ. ರಮಣ, ನಾನು ನಿನ್ನ ಹಾಸ್ಯಗಳಿಂದ ನೋವು ಅನುಭವಿಸಿದ್ದೇನೆ. ಆದರೆ ನೀನು ಈಗ ನೋವು ಅನುಭವಿಸುತ್ತಿದ್ದೀಯ. ನಾನು ನಿನ್ನನ್ನು ಸಹಾಯ ಮಾಡುತ್ತೇನೆ. ರಮಣನು ಲಕ್ಷ್ಮಿಯ ಸಹಾಯದಿಂದ ಕೆರೆಯ ನೀರನ್ನು ನೋಡಿದ. ಅವನು ಈಗ ಅರ್ಥ ಮಾಡಿದ, ಇತರರನ್ನು ಹಾಸ್ಯ ಮಾಡೋದು ಎಷ್ಟು ನೋವು ಕೊಡುತ್ತದೆ ಎಂಬುದು. ಅವನು ತನ್ನ ಹಾಸ್ಯಗಳನ್ನು ಬದಲಾಯಿಸಲು ನಿರ್ಧರಿಸಿದ. ನಾನು ತಪ್ಪು ಮಾಡಿದ್ದೇನೆ. ನಾನಿನ್ನು ಯಾರನ್ನೂ ನೋಯಿಸುವುದಿಲ್ಲ. ನನ್ನನ್ನು ಹಾಸ್ಯಗಳನ್ನು ಬದಲಾಯಿಸ್ತೇನೆ. ನಾನು ಒಳ್ಳೆಯ ಹಾಸ್ಯಗಳನ್ನು ಮಾಡ್ತೇನೆ, ಇತರರನ್ನು ನೋಯಿಸದ ಹಾಸ್ಯಗಳನ್ನು. ರಮಣ, ನಾನು ನಿನ್ನ ಹಾಸ್ಯಗಳಿಂದ ನೋವು ಅನುಭವಿಸಿದ್ದೇನೆ. ಆದರೆ ನೀನು ಈಗ ಬದಲಾಗಿದ್ದೀಯ. ನಾನು ನಿನ್ನನ್ನು ಸಹಾಯ ಮಾಡುತ್ತೇನೆ. ರಮಣನು ಮತ್ತೆ ಅರಣ್ಯಕ್ಕೆ ಹೋಗಿ ತಪಸ್ವಿ ಮುಂದೆ ಕುಳಿತುಕೊಂಡ. ಅವನು ತಪಸ್ವಿ ಬಳಿ ಕ್ಷಮೆ ಕೇಳಿದ. ಸ್ವಾಮಿ, ದಯವಿಟ್ಟು ಕ್ಷಮಿಸಿ. ನಾನಿನ್ನು ಯಾರನ್ನೂ ಅವಮಾನ ಮಾಡುವುದಿಲ್ಲ. ನಾನು ಒಳ್ಳೆಯವನಾಗ್ತೇನೆ. ನಾನು ಇತರರ ನೋವನ್ನು ಅನುಭವಿಸಿದ್ದೇನೆ. ನೀನು ಪಾಠ ಕಲಿತಿದ್ದೀಯ, ಅದೇ ಮುಖ್ಯ. ನೀನು ಇತರರ ನೋವನ್ನು ಅನುಭವಿಸಿದ್ದೀಯ ಮತ್ತು ನೀನು ಬದಲಾಗಿದ್ದೀಯ. ಇಗೋ, ನೀನು ಮತ್ತೆ ಹಳೆಯದಂತೆ ಆಗು. ನೀನು ಸಾಮಾನ್ಯ ಎತ್ತರಕ್ಕೆ ಬರಬಹುದು, ಆದರೆ ನೀನು ಈ ಪಾಠವನ್ನು ಮನದಟ್ಟು ಮಾಡಬೇಕು. ಅಷ್ಟೇ, ರಮಣನು ಮತ್ತೆ ಸಾಮಾನ್ಯ ಎತ್ತರಕ್ಕೆ ಬಂದ. ಅವನು ತನ್ನ ಹಳ್ಳಿಯ ಸಾಮಾನ್ಯ ಎತ್ತರವನ್ನು ಪಡೆದ. ಅವನು ತಪಸ್ವಿಯನ್ನು ವಂದಿಸಿ ಹಳ್ಳಿಗೆ ಹಿಂದಿರುಗಿದ. ಧನ್ಯವಾದಗಳು ಸ್ವಾಮಿ. ಇನ್ನು ನಾನು ಎಲ್ಲರಿಗೂ ಸಂತೋಷ ಕೊಡ್ತೇನೆ, ಆದರೆ ಯಾರನ್ನೂ ನೋಯಿಸುವುದಿಲ್ಲ. ನಾನು ಒಳ್ಳೆಯ ಹಾಸ್ಯಗಳನ್ನು ಮಾಡ್ತೇನೆ. ಆ ದಿನದಿಂದ ರಮಣನು ಬದಲಾಗಿದ್ದ. ಅವನು ಇನ್ನೂ ಜನರನ್ನು ನಗಿಸುತ್ತಿದ್ದ. ಆದರೆ ಈಗ ಅವನು ಯಾರನ್ನೂ ಹಾಸ್ಯ ಮಾಡದೆ ಒಳ್ಳೆಯ ಮಾತುಗಳಿಂದ ನಗಿಸುತ್ತಿದ್ದ. ಅವನ ಹಾಸ್ಯಗಳು ಇತರರ ದುರ್ಬಲತೆಗಳ ಮೇಲೆ ಕೇಂದ್ರೀಕರಿಸದೆ ಸಂತೋಷದ ವಿಷಯಗಳ ಮೇಲೆ ಕೇಂದ್ರೀಕರಿಸಿದ್ದವು. ಒಂದು ದಿನ ರಮಣನು ಹಳ್ಳಿಯ ಸಭೆಯಲ್ಲಿ ಮಾತನಾಡಿದ. ಹಳ್ಳಿಯ ಎಲ್ಲರೂ, ನಾನು ತಪ್ಪು ಮಾಡಿದ್ದೇನೆ. ನಾನು ಇತರರನ್ನು ನೋಯಿಸಿದ್ದೇನೆ. ಆದರೆ ಈಗ ನಾನು ಬದಲಾಗಿದ್ದೇನೆ. ನಾನು ನಿಮಗೆ ಸಂತೋಷ ಕೊಡ್ತೇನೆ, ನೋವು ಕೊಡುವುದಿಲ್ಲ. ರಮಣ, ನೀನು ಬದಲಾಗಿದ್ದೀಯ. ನಾನ್ ನಿನ್ನನ್ನು ಇಷ್ಟಪಡುತ್ತೇನೆ. ರಮಣ, ನೀನೀಗ ಒಳ್ಳೆಯ ಹಾಸ್ಯಗಳನ್ನು ಮಾಡ್ತೀಯ. ನಾನು ನಿನ್ನ ಹಾಸ್ಯಗಳನ್ನು ಇಷ್ಟಪಡ್ತೀನಿ. ರಮಣನು ಹಳ್ಳಿಯಲ್ಲಿ ಮತ್ತೆ ಪ್ರಸಿದ್ಧನಾದ. ಅವನ ಹಾಸ್ಯಗಳು ಜನರನ್ನು ನಗಿಸುತ್ತಿದ್ದವು, ಆದರೆ ಯಾರನ್ನೂ ನೋಯಿಸುವುದಿಲ್ಲ. ಅವನು ನಗಿಸುವವನಿಗೆ ಬಂದ ಪಾಠ ಕಲಿತಿದ್ದ. ಅವನು ಇತರರ ನೋವನ್ನು ಅನುಭವಿಸಿದ್ದ ಮತ್ತು ಅವನು ಬದಲಾಗಿದ್ದ. ರಮಣನ ಕಥೆ ಹಳ್ಳಿಯಲ್ಲಿ ಪ್ರಸಿದ್ಧವಾಗಿತ್ತು. ಜನರು ಅವನ ಪಾಠವನ್ನು ನೆನಪಿಸಿಕೊಂಡರು ಮತ್ತು ಅವರು ಇತರರನ್ನು ಗೌರವಿಸಲು ಪ್ರಾರಂಭಿಸಿದರು. ರಮಣನು ಹಳ್ಳಿಯ ಸಂತೋಷದ ದೇವರು ಎಂದು ಮತ್ತೆ ಕರೆಯಲ್ಪಡುತ್ತಿದ್ದ. ಆದರೆ ಈಗ ಅವನು ಒಳ್ಳೆಯ ಹಾಸ್ಯಗಳನ್ನು ಮಾಡುತ್ತಿದ್ದ. ಆದರೆ ರಮಣನು ಎಂದೂ ತಪಸ್ವಿಯನ್ನು ಮರೆಯಲಿಲ್ಲ. ಅವನು ಅರಣ್ಯಕ್ಕೆ ಹೋಗಿ ತಪಸ್ವಿಯನ್ನು ನೋಡಿದ. ಸ್ವಾಮಿ, ನಾನು ನಿಮ್ಮ ಪಾಠವನ್ನು ಮನದಟ್ಟು ಮಾಡಿದ್ದೇನೆ. ನಾನು ಇತರರನ್ನು ಗೌರವಿಸುತ್ತೇನೆ. ರಮಣ, ನೀನು ಬದಲಾಗಿದ್ದೀಯ. ನೀನು ಒಳ್ಳೆಯವನಾಗಿದ್ದೀಯ. ನೀನು ಹಳ್ಳಿಯ ಸಂತೋಷದ ದೇವರು ಎಂದು ಕರೆಯಲ್ಪಡುತ್ತೀಯ. ಆದರೆ ಈಗ ನೀನು ಒಳ್ಳೆಯ ಹಾಸ್ಯಗಳನ್ನು ಮಾಡುತ್ತೀಯ. ರಮಣನು ತಪಸ್ವಿಯನ್ನು ವಂದಿಸಿ ಹಳ್ಳಿಗೆ ಹಿಂತಿರುಗಿದ. ಅವನು ಹಳ್ಳಿಯ ಜನರನ್ನು ನಗಿಸುತ್ತಿದ್ದ, ಆದರೆ ಯಾರನ್ನೂ ನೋಯಿಸುವುದಿಲ್ಲ. ಅವನು ನಗಿಸುವವನಿಗೆ ಬಂದ ಪಾಠ ಕಲಿತಿದ್ದ.
ಮತ್ತು ಅವನು ಅದನ್ನು ಎಂದೂ ಮರೆಯಲಿಲ್ಲ